मृडेशलिंगाय परंज्योतिस्वरूपिणे नमः कंदुकवासाय मृडेशाय नमो नमः। त्र्यंबक महादेव त्राहिमान् कृपया शिव जन्म मृत्यु जरा रोगैः पीडितं कर्मबन्धनैः। ಆ ಮುರುಡೇಶ್ವರನನ್ನ ಸ್ಮರಿಸಿ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ಕರೆಸಿ ಇಲ್ಲಿರ್ತಕ್ಕಂತಹ ಎಲ್ಲ ಶಿವಸ್ವರೂಪಿಗಳಾಗಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಉತ್ಸವದಲ್ಲಿ ಪಾಲ್ಗೊಳ್ಳಲು ಬಂದಿರತಕ್ಕಂತಹ ಆಸಕ್ತ ಭಕ್ತರಿಗೆ ಮಹಾಜನರಿಗೂ ಸಹ ನಮಸ್ಕಾರವನ್ನು ಮಾಡಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಉದ್ಯುಕ್ತನಾಗ್ತೇನೆ. ನಮ್ಮಲ್ಲಿ ಒಂದು ಮಂತ್ರ ಬರ್ತದೆ. ಏನು ಮಂತ್ರ ಅಂತ ಹೇಳಿದ್ರೆ, ಸ್ವಯಂ ಮಹೇಶೋ ಋಷುರೋ ನಗೇಶ ಸಖಾ ಧನೇಶೋ ಸುತಾ ಗಣೇಶ ತಥಾಪಿ ಭಿಕ್ಷಾಟನಮೇವ ಶಂಭೋ ಬಲೀಯಸಿ ಕೇವಲಮೀಶ್ವರೇಚ್ಛ. ನಾವು ಏನನ್ನೇ ಮಾಡ್ತೇವೆ, ಏನನ್ನೇ ಸಾಧಿಸ್ತೇವೆ, ಯಾವುದೋ ಕರ್ಮವನ್ನು ಮಾಡ್ತೇವೆ, ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಶಿವನ ಅನುಗ್ರಹ ಬೇಕಂತೆ. ಹೇಗೆ ಬೇಕು ಅಂತ ಹೇಳಿದ್ರೆ, ಸಾಕ್ಷಾತ್ ಶಿವ ಪರಮೇಶ್ವರ ಅವನ ಮಾವ ಯಾರು ಅಂತ ಹೇಳಿ, ಹೆಣ್ಣು ಕೊಟ್ಟಂತಹ ಮಾವ ಯಾರು ಅಂತ ಹೇಳಿದ್ರೆ ಪರ್ವತ ರತ್ನವಾಗಿರ್ತಕ್ಕಂತಹ ಹಿಮಾಲಯ ಪರ್ವತ. ಹಾಗೆ ಅವನ ಮಗ ಯಾರು ಅಂತ ಹೇಳಿದ್ರೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಕ್ಕಂತಹ ಮಹಾಗಣಪತಿ. ಅವನ ಈಶ್ವರನ ಸ್ನೇಹಿತ ಯಾರು ಅಂತ ಹೇಳಿದ್ರೆ ಎಲ್ಲ ಸಂಪತ್ತನ್ನು ಹೊಂದಿರತಕ್ಕಂತಹ ಕುಬೇರ. ಅಂತಹ ಎಲ್ಲ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ನೇಹಿತರು ದ್ರವ್ಯಗಳಿದ್ರೂ ಸಹಿತವಾಗಿ ಈಶ್ವರ ಭಿಕ್ಷಾಟನೆಯನ್ನು ಮಾಡ್ತಾ ಜಗತ್ತನ್ನ ತಿರುಗ್ತಾ ಇರ್ತಾನಂತೆ. ಯಾಕೆ ಅಂತ ಹೇಳಿದ್ರೆ ಬಲಿಯಸಿ ಕೇವಲಮೀಶ್ವರೇಚ್ಛ. ಅವನ ಸಂಕಲ್ಪವೇ ಹಾಗೆ, ಆ ದೈವಿ ಸಂಕಲ್ಪವೇ ಹಾಗೆ. ಇವತ್ತು ಮುರುಡೇಶ್ವರ ಕ್ಷೇತ್ರ ಹೇಳ್ತಕ್ಕಂತಹದ್ದು ಅತ್ಯಂತ ಬಡತನದಲ್ಲಿ, ಅತ್ಯಂತ ಬಹು ಪುರಾತನ ಕಾಲದಲ್ಲಿ ಚಿಂತನೆಯನ್ನು ಮಾಡಿದಾಗ ಅತ್ಯಂತ ದಾರಿದ್ರ್ಯದಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರ ಇವತ್ತು ಇಂತಹ ಒಂದು ವೈಭವದ ಸಂಜೆಯನ್ನು ಕಾಣ್ತಾ ಇದೆ. ಶಿವರಾತ್ರಿಯ ದಿವಸ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಬಲಿಯಸಿ ಕೇವಲಮೀಶ್ವರೇಚ್ಛ. ಈಶ್ವರನ ಇಚ್ಛೆ, ಮುರುಡೇಶ್ವರನ ಒಂದು ಪರಮೋಕ್ತವಾಗಿರ್ತಕ್ಕಂಥ ಇಚ್ಛೆಯೇ ಕಾರಣವಾಗಿದೆ ಹೊರತು ಆತ ಯಾರ್ಯಾರಿಂದ ಯಾವ ಒಂದು ಕರ್ಮವನ್ನು ಮಾಡಿಸ್ಕೊಳ್ಬೇಕೋ ಅಂತಹ ಕರ್ಮವನ್ನು ಆಯಾ ಕಾಲಕ್ಕೆ ಮಾಡಿಸ್ಕೊಳ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಸವೋ ದುಃಖದಿಖ್ಯಾತಃ ಸರ್ವ ಸಂಪನ್ ನಿವಾರಕಃ ತಸ್ಮಾದ್ ಉತ್ಸವ ಮುಚ್ಯತೆ. ಇದೊಂದು ಸಂಗೀತದ ಕಾರ್ಯಕ್ರಮ ಹೇಳ್ತಕ್ಕಂಥ ವ್ಯವಸ್ಥೆಗೆ ಉತ್ಸವ ಅಂತ ಕರಿಬಹುದು. ಈ ವ್ಯವಸ್ಥೆಯನ್ನ ಉತ್ಸವ ಅಂತ ಹೇಳಿದ್ರೆ ಕೇವಲ ರಥೋತ್ಸವ, ದೇವರನ್ನ ಪಾಲ್ಕಿ ಮೇಲೆ ಕೂರ್ಕೊಂಡು ಹೊರಡುವುದು ಹೇಳ್ತಕ್ಕಂಥ ಒಂದೇ ಅರ್ಥ ಅಲ್ಲ. ಯಾವುದು ನಮ್ಮನ್ನು ಸಂತೋಷಗೊಳಿಸ್ತದೆಯೋ, ಯಾವುದು ಭಗವಂತನನ್ನ ಪ್ರೀತಿಗೊಳಿಸ್ತದೆಯೋ ಅದನ್ನೇ ಉತ್ಸವ ಅಂತ ಕರಿತೇವೆ. ಅಂತ ವಿಶಿಷ್ಟವಾಗಿರ್ತಕ್ಕಂಥ ಉತ್ಸವವನ್ನ ನಮ್ಮ ಮಂತ್ರಿಗಳಾದಂತಹ ವೈದ್ಯರವರು ಇವತ್ತು ಸತತವಾಗಿ 2ನೇ ವರ್ಷಗಳ ಪರ್ಯಂತರವಾಗಿ ಮಾಡ್ತಾ ಇದ್ದಾರೆ ಎಲ್ಲರ ಸಹಕಾರದಿಂದ. ಹಾಗಾಗಿ ಈ ಉತ್ಸವಕ್ಕೆ ಆ ಮುರುಡೇಶ್ವರನ ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಅನುಗ್ರಹ, ಸರ್ವರಿಗೂ ಅಧಿಪತಿಯಾಗಿರ್ತಕ್ಕಂತಹ ಶಿವನ ಕೃಪೆ ಪ್ರಾಪ್ತವಾಗಿದೆ. ಅದೇ ರೀತಿಯಲ್ಲಿ ಮುಂದೂ ಸಹ ಈ ಒಂದು ಉತ್ಸವದ ಕರ್ಮವನ್ನ, ಈ ಒಂದು ಶಿವನ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಸಂಗೀತೋತ್ಸವದ ಕರ್ಮವನ್ನ ಸದಾಕಾಲಕ್ಕೂ ಸಹ ವೈದ್ಯರು ಮಾಡಿಕೊಂಡು ಬರಬೇಕು. ಶಾಶ್ವತವಾಗಿ ನಡೆಸ್ತಕ್ಕಂಥ ಸಾಮರ್ಥ್ಯವನ್ನ ನಮ್ಮ ಮಂತ್ರಿಗಳಿಗೂ ಕೊಡಬೇಕು, ಹಾಗೆ ನಮ್ಮ ಗ್ರಾಮಸ್ಥರಿಗೂ ಕೊಡಬೇಕು, ನಮ್ಮ ದೇವಸ್ಥಾನದ ಆಡಳಿತದವರಿಗೂ ಕೊಡಬೇಕು, ಹಾಗೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಸಹಿತವಾಗಿ ಈ ಒಂದು ಆಸಕ್ತಿ ಪ್ರತಿ ವರ್ಷವೂ ಸಹ ಉಂಟಾಗಬೇಕು. ತನ್ಮುಖೇನವಾಗಿ ಈಶ್ವರನ ಸೇವೆ ಮಾಡ್ತಕ್ಕಂತಹ ಯೋಗವನ್ನ, ಭಾಗ್ಯವನ್ನ ಎಲ್ಲರಿಗೂ ದಯಪಾಲಿಸಿ ಹೇಳ್ತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಕರ್ಮಗಳು ಶುಭವನ್ನು ಕೋರ್ತಾ 2 ಮಾತನ್ನು ಮುಗಿಸ್ತೇನೆ.